ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಕನ್ಯಾ ರಾಶಿ ಜಾತಕದವರ ಜೀವನದ ಸಮಗ್ರ ವಿಶ್ಲೇಷಣೆ ಇಲ್ಲಿದೆ. ಮುಂಬರುವ ದಿನಗಳ ಏಳು ಬೀಳುಗಳ ಸಂಪೂರ್ಣ ಚಿತ್ರಣ ಈ ವಿಡಿಯೋದಲ್ಲಿದೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕನ್ಯಾ ರಾಶಿಯು ರಾಶಿ ಚಕ್ರದ 6ನೇ ರಾಶಿಯಾಗಿದ್ದು, ಇದರ ಅಧಿಪತಿ ಬುದ್ಧಿವಂತಿಕೆ, ವಿಶ್ಲೇಷಣೆ, ವ್ಯಾಪಾರ ಮತ್ತು ತಾರ್ಕಿಕ ಶಕ್ತಿಯ ಸಂಕೇತವಾದ ಬುಧ ಗ್ರಹ ಆಗಿದ್ದಾರೆ. ಬುಧನ ಪ್ರಭಾವದಿಂದಾಗಿ ಈ ರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿಯೇ ಅತ್ಯಂತ ವ್ಯವಸ್ಥಿತವಾಗಿಯೂ ಪರ್ಫೆಕ್ಷನನ್ನು ಬಯಸುವವರಾಗಿಯೂ ಮೃದು ಸ್ವಭಾವದವರು ಹಾಗೂ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಕೂಲಂಕುಷವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧ ಗುಣವುಳ್ಳವರು ಕೂಡ ಆಗಿ ಇರ್ತಾರೆ. ಪ್ರಸ್ತುತ ರಾಹುಕೇತುಗಳ ಅಕ್ಷಯ ಪ್ರಭಾವ, ಶನಿದೇವನ ನಕ್ಷತ್ರ ಬದಲಾವಣೆ ಮತ್ತು ಭಾಗ್ಯಸ್ಥಾನದಲ್ಲಿ ಗುರುವಿನ ಸಂಚಾರದ ತೀವ್ರ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಕಡೆ ಹಠಾತ್ ಅದೃಷ್ಟ, ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ವಿದೇಶಿ ಸಂಪರ್ಕಗಳಿಂದ ಲಾಭಗಳು ಎದುರಾಗಲಿದ್ರೆ, ಮತ್ತೊಂದು ಕಡೆ ನಿಮ್ಮ ಅತಿಯಾದ ಚಿಂತೆ ಮತ್ತು ಇತರರ ವಿಷಯಗಳಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸುವ ಸ್ವಭಾವದ ಕಾರಣದಿಂದಾಗಿ ಕಣ್ಣೀರು ಹಾಕುವಂತಹ ಅಥವಾ ದೊಡ್ಡ ಆಘಾತವನ್ನು ತಂದುಕೊಡುವಂತಹ 3 ಪ್ರಮುಖ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇವೆ. ಮೊದಲನೇದಾಗಿ, ಕನ್ಯಾ ರಾಶಿಯವರು ಮುಂಬರುವ ದಿನಗಳಲ್ಲಿ ಎದುರಿಸಬೇಕಾದಂತಹ ಅತ್ಯಂತ ಗಂಭೀರವಾದ ಸಮಸ್ಯೆ ಯಾವುದಪ್ಪ ಅಂತಂದರೆ, ಕಾರ್ಯಕ್ಷೇತ್ರದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಎದುರಾಗುವ ತೀವ್ರ ಸ್ಪರ್ಧೆ ಮತ್ತು ಅಸೂಯೆಯ ಪರದ ರಹಸ್ಯ ಪಿತೂರಿಗಳು. ನೀವು ಸ್ವಭಾವತಃ ಯಾವುದೇ ತಪ್ಪುಗಳಿಲ್ಲದಂತೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಗುಣದವರಾಗಿದ್ದರೂ ಕೂಡ ನಿಮ್ಮ ಈ ಅತಿಯಾದ ಕಾರ್ಯದಕ್ಷತೆಯೇ ಕಚೇರಿಯಲ್ಲಿ ಇತರರು ಕಣ್ಣು ಕೆಂಪು ಮಾಡೋದಕ್ಕೆ ಕಾರಣ ಆಗಿರ್ಬೋದು. ನಿಮ್ಮ ಸಹೋದ್ಯೋಗಿಗಳು ತಪ್ಪುಗಳನ್ನು ಹುಡುಕೋದಕ್ಕೆ ಹೊಂಚನ್ನು ಹಾಕ್ತಾ ಇದ್ದಾರೆ. ನೀವು ಸಣ್ಣದಾಗಿ ಮಾಡುವ ಒಂದು ತಾಂತ್ರಿಕ ತಪ್ಪು ಅಥವಾ ಮೇಲ್ವಿಚಾರಣೆಯ ಲೋಪವನ್ನೇ ದೊಡ್ಡದು ಮಾಡಿ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಇಮೇಜನ್ನು ಹಾಳು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಿರಬಹುದು. ಇದು ನಿಮ್ಮ ಸ್ವಾಭಿಮಾನಕ್ಕೆ ದೊಡ್ಡ ಹೊಡೆತ ನೀಡಲಿದ್ದು, ಮಾನಸಿಕ ಬೇಸರದಿಂದ ಕಣ್ಣೀರು ಹಾಕುವಂತೆ ಮಾಡಬಹುದು. ಜ್ಯೋತಿಷ್ಯ ದಾಖಲೆಗಳನ್ನು ಅತ್ಯಂತ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಮತ್ತು ನಿಮ್ಮ ಕೆಲಸದ ಎಲ್ಲ ಪ್ರೂಫ್ಗಳನ್ನು, ದಾಖಲೆಗಳನ್ನು ನೀವು ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತು ಯಾರನ್ನೂ ಕೂಡ ಅತಿಯಾಗಿ ನಂಬಿ ನಿಮ್ಮ ಆಂತರಿಕ ಕಚೇರಿ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಹೋಗಬಾರ್ದು. ಇನ್ನು ಎರಡನೆಯ ಪ್ರಮುಖ ಘಟನೆ, ನಿಮ್ಮ ಕೌಟುಂಬಿಕ ವಲಯದಲ್ಲಿ ಉಂಟಾಗಬಹುದಾದ ಹಠಾತ್ ಹಣಕಾಸಿನ ಭಿನ್ನಾಭಿಪ್ರಾಯಗಳು ಮತ್ತು ನಿಕಟ ಸಂಬಂಧಿಕರ ಕಠೋರ ವರ್ತನೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕುಟುಂಬದ ಆರ್ಥಿಕ ಭದ್ರತೆಗೆ ಸದಾ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ಈ ಅವಧಿಯಲ್ಲಿ ಗ್ರಹಗಳ ಅಶುಭ ದೃಷ್ಟಿಯಿಂದಾಗಿ ನಿಮ್ಮದೇ ಆಪ್ತ ಸಂಬಂಧಿಕರೊಬ್ಬರು ಹಳೆಯ ಸಾಲದ ವಿಷಯಕ್ಕೋ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳ ಖರ್ಚು ವೆಚ್ಚಗಳ ವಿಷಯಕ್ಕೋ ನಿಮ್ಮೊಂದಿಗೆ ತೀವ್ರವಾಗಿ ವಾಗ್ವಾದಕ್ಕೆ ಇಳಿಬಹುದು. ನೀವು ಹಿಂದೊಮ್ಮೆ ಮಾಡಿದ ದೊಡ್ಡ ಸಹಾಯವನ್ನು ಸಂಪೂರ್ಣವಾಗಿ ಮರೆತು ನಿಮ್ಮನ್ನು ಸ್ವಾರ್ಥಿ ಅಂತ ಬಿಂಬಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಿರಬಹುದು. ಈ ವಿಶ್ವಾಸದ್ರೋಹವು ನಿಮ್ಮ ಮನಸ್ಸು ತೀವ್ರವಾಗಿ ನಷ್ಟಕ್ಕೆ ಉಂಟು ಮಾಡುವಂತೆ ಮಾಡ್ಬೋದು. ಇಂತಹ ಸೂಕ್ಷ್ಮ ಸಮಯದಲ್ಲಿ ಆವೇಶಕ್ಕೆ ಒಳಗಾಗದೆ ಕೋಪವನ್ನು ನಿಯಂತ್ರಿಸಿಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ. ಇಲ್ಲದಿದ್ದರೆ ಕೌಟುಂಬಿಕ ಶಾಂತಿ ಅನ್ನೋದು ಹದಗೆಡಬಹುದು. ಮೂರನೆಯ ಆಘಾತಕಾರಿ ಘಟನೆಯ ಅತ್ಯಂತ ಆಲೋಚನೆಯಿಂದ, ಓವರ್ ಥಿಂಕಿಂಗಿಂದ ಉಂಟಾಗುವ ಮಾನಸಿಕ ಆರೋಗ್ಯದ ಏರುಪೇರು ಹಾಗೂ ಮಕ್ಕಳ ವಿಷಯದಲ್ಲಿ ಎದುರಾಗುವ ಹಠಾತ್ ಚಿಂತೆಗಳು ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಗೋಚಾರದ ಪ್ರಕಾರ ನರಗಳ ದೌರ್ಬಲ್ಯ, ಜೀರ್ಣಕ್ರಿಯೆಯ ತೊಂದರೆಗಳು ಅಥವಾ ವಿಪರೀತ ಮಾನಸಿಕ ಆತಂಕ ಪಡುವ ಒಂದು ಭೀತಿ ಕೂಡ ಇದೆ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ನಿಮ್ಮ ಪ್ರಸ್ತುತ ಆರೋಗ್ಯವನ್ನು ನೀವೇ ಕೆಡಿಸಿಕೊಳ್ಳುವ ಸಾಧ್ಯತೆ ಇದೆ. ಇದರೊಂದಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಡವಳಿಕೆ ಅಥವಾ ಅವರ ಆರೋಗ್ಯದಲ್ಲಿನ ಸಣ್ಣ ಏರುಪೇರು ನಿಮಗೆ ತೀವ್ರ ಆತಂಕವನ್ನು ಉಂಟು ಮಾಡಬಹುದು. ಪೋಷಕರಾಗಿ ನೀವು ಅವ್ರ ಮೇಲೆ ಅತಿಯಾದ ನಿಯಂತ್ರಣ ಹೇರೋದಕ್ಕೆ ಪ್ರಯತ್ನ ಮಾಡ್ತಿರೋದ್ರಿಂದ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ಮಕ್ಕಳೊಂದಿಗೆ ಸ್ನೇಹಿತರಂತೆ ವರ್ತಿಸಿ ಪರಿಸ್ಥಿತಿಯನ್ನು ತಿಳಿದುಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಏಕೈಕ ಕೆಲಸ ಏನಪ್ಪ ಅಂದರೆ, ನಕಾರಾತ್ಮಕ ಪರಿಸ್ಥಿತಿ ಬಂದಾಗ ಧೃತಿಗೆಡದೆ ಮೌನವಾಗಿರೋದು, ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಮತ್ತು ಆರೋಗ್ಯದ ಕಡೆ ನಿಗಾ ಇಡೋದು. ಗ್ರಹಗಳ ಅಶುಭ ದೃಷ್ಟಿಯ
ಒಂದು ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ಪ್ರತಿದಿನ ನಿಮ್ಮ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು, ಗಣೇಶನಿಗೆ ಗರ್ಕೆ ಅರ್ಪಿಸಿ ಆರಾಧನೆ ಮಾಡೋದು ಹಾಗೂ ಬುಧವಾರದ ದಿನ ಹಸಿರು ಬಣ್ಣದ ವಸ್ತುಗಳನ್ನು ಅಥವಾ ಹೆಸರುಬೇಳೆಯನ್ನು ಅಗತ್ಯ ಇರೋರಿಗೆ ದಾನ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಯಶಸ್ಸು ಶಾಶ್ವತವಾಗಿ ನೆಲೆಸುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶನೋ ಸುಖಿನೋ ಭವಂತು.